ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ಲೆಫ್ಟ್ ಓವರ್ ರೈಸಿಂದ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿ ವೆರಿ ಟೇಸ್ಟಿಯಾಗಿರುವಂಥ ಬಜ್ಜಿ ಮಾಡೋ ರೆಸಿಪಿನ ತೋರಿಸಾತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ. ಫಸ್ಟಿಗೆ ನಾನು ಒಂದು ಬೌಲ್ನಷ್ಟು ಲೆಫ್ಟ್ ಓವರ್ ರೈಸ್ನ ತೊಗೊಳತ್ತೀನಿ. ಇದನ್ನು ನೀವು ಉಳಿದಿರೋ ಅನ್ನದಾಗನ ಮಾಡಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತೈತಿ. ಫ್ರೆಶ್ ರೈಸ್ನಾಗ ಮಾಡಿದ್ರೆ ಅಷ್ಟೊಂದು ಟೇಸ್ಟು ಇದು ಬರಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಳ್ಳಿ. ಉಳ್ಳಾಗಡ್ಡಿ ಕಂಪ್ಲೀಟ್ಲಿ ಆಪ್ಷನಲ್ ಐತಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ನಿಮಗೆ ಬೇಕಿದ್ರೆ ಮಾತ್ರ ನೀವು ಉಳ್ಳಾಗಡ್ಡಿನ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಇದಾದಮೇಲೆ ನಾ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ. ಒಂದು ಬೌಲ್ ರೈಸಿಗೆ ನಾ ಇಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೀನಿ. ಅದಾದಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು 1/2 ಟೀ ಸ್ಪೂನಷ್ಟು ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ಯಾರಿಗೆ ಒಣ ಖಾರ ಬೇಡ ಅನಿಸ್ತತಿ ಅವರು ಹಸಿ ಮೆಣಸಿನ್ಕಾಯಿ ಪೇಸ್ಟು ಅಥವಾ ಮೆಣಸಿನ್ಕಾಯಿನ ಕಟ್ ಮಾಡಿನೂ ಕೂಡ ಹಾಕೋಬೋದು. ಇದಾದಮೇಲೆ ಒಂದು 2 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡೀನಿ. ಆಮೇಲೆ ಒಂದು 2 ಚಿಟಿಕೆಯಷ್ಟು ನಾ ಇದಕ್ಕೆ ಸೋಡಾನ ಹಾಕ್ಕೊಂಡೀನಿ. ಮಳೆಗಾಲ ಸ್ಟಾರ್ಟ್ ಆಗೈತಿ, ಸಂಜೆಗೆ ಸ್ನ್ಯಾಕ್ಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ ಮತ್ತು ಒಂದು 1/4 ಚಮಚದಷ್ಟು ನಾನು ಅಜ್ವಾಯಿನ್ನ ಹಾಕ್ಕೊಂಡೀನಿ. ಮತ್ತು ಈಗ ಮೊಸರು ಹಾಕ್ಕೊಳತ್ತೀನಿ. 1 ಬಟ್ಲ ರೈಸ್ ತೊಗೊಂಡಿದ್ರೆ 1/4 ಬಟ್ಲದಷ್ಟು ನಾನು ಇದಕ್ಕೆ ಮೊಸರನ್ನ ತೊಗೊಂಡೀನಿ. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಮೊಸರು ಹಾಕಿದ್ಮೇಲೆ ಇದನ್ನಿಷ್ಟನ್ನು ಚಲೋ ಹೊತ್ನಂಗೆ ನಾವು ಕಲಿಸ್ಕೊಳ್ಳೋಣಂತ. ರೈಸದ ಅಗಳು ಸ್ಮ್ಯಾಶ್ ಆಗಬೇಕು, ಹಂಗೆ ಇದನ್ನು ನಾವು ಕಲಿಸ್ಕೊಳ್ಳೋಣ. ಸ್ಕೂಲಿಂದ ಬಂದ ಮೇಲೆ ಈ ಥರ ಮಾಡಿಕೊಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸಂಜೆ ಚಹಾ ಜೊತೆ ಅಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಒಂದು ಸೈಡ ನಾನು ಇದನ್ನು ಹಿಟ್ಟು ರೆಡಿ ಮಾಡ್ಕೊಳತ್ತೀನಿ, ಇನ್ನೊಂದು ಸೈಡ ಎಣ್ಣೆನ ಚಲೋತ್ನಂಗೆ ನಾನು ಕಾಯಕ್ಕೆ ಇಟ್ಕೊಂಡೀನಿ. ಬರೀ ಎಣ್ಣೆನೂ ಕಾದೈತಿ, ಬ್ಯಾಟರು ರೆಡಿ ಆಗೈತಿ, ಬಜ್ಜಿ ಮಾಡ್ಕೊಳ್ಳೋಣಂತೆ. ಸೊ ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಸಣ್ಣದಾಗಿ ಇದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾವು ಅನ್ನದ ಬ್ಯಾಟರ್ನ ಬಿಟ್ಕೊಳ್ಳೋಣಂತ. ಬಜ್ಜಿ ಥರ ಬಿಟ್ಕೊಳ್ಳೋನು. ಮೀಡಿಯಮ್ ಫ್ಲೇಮ್ನಾಗನ ಕರ್ಕೊಳ್ಳೋಣಂತ. ಫಸ್ಟು ಫುಲ್ ಹೈ ಫ್ಲೇಮ್ನಾಗ ಎಣ್ಣೆನ ಕಾಯಿಸ್ಕೊಂಡು ಬಜ್ಜಿ ಬಿಡು ಮುಂದೆ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಕೊಳ್ಳೋನು. ಮತ್ತು ಬಬಲ್ಸ್ ಬರೋದೆಲ್ಲ ಹೋಗೋ ಮಟನೂ ಇದನ್ನು ಕಂಪ್ಲೀಟಾಗಿ ಹೊಳಿಸಿ ಹಾಕೋದು ಬೇಡ. ಕಂಪ್ಲೀಟಾಗಿ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಇವನ್ನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡೋಣಂತ. ನೀವು ಇದನ್ನು ಹಂಗನೂ ಕೂಡ ತಿನ್ಬೋದು, ಇಲ್ಲ ಪುದೀನ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಕೆಚಪ್ ಜೊತೆನೂ ಇದನ್ನು ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತಿ ನೋಡಿರಿ. ಸೊ ನಾ ಈಗ ಇವನ್ನ ಹೊಳಿಸಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈಯ ಮಾಡ್ಕೋತೇನಂತ. ಭಾಳ ಈಸಿ, ಭಾಳ ಕ್ವಿಕ್ಕಾಗಿ, ಅಷ್ಟು ಟೇಸ್ಟಿಯಾಗಿ ಅನ್ನದ ಬಜ್ಜಿ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಅಂದರೆ ಮಸ್ತ್ ಆಗಿರ್ತಾವೆ, ಅಷ್ಟು ಕ್ರಿಸ್ಪಿ ಕೂಡ ಆಗಿರ್ತಾವೆ. ಈ ಥರ ರೈಸ್ನಾಗ, ಉಳಿದಿರೋ ರೈಸ್ನಾಗ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಾಗ ಟೇಸ್ಟಿಯಾಗಿರುವಂಥ ಅನ್ನದ ಬಜ್ಜಿ ರೆಡಿ ಆಗ್ಯಾವು. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ ಬಿಸಿ ಬಿಸಿ ಅನ್ನದ ಬಜ್ಜಿ. ಸೊ ಫ್ರೆಂಡ್ಸ್, ಸಂಜೆ ಸ್ನ್ಯಾಕ್ಸು ಲೆಫ್ಟ್ ಓವರ್ ರೈಸಿಂದ ಮಾಡಿದಂಥ ಅನ್ನದ ಬಜ್ಜಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.